ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಕ್ರಿಯೇಟಿವಿಟಿ ಚಾನಲ್. ನಾನಿಲ್ಲಿ ಇವತ್ತು ನಿಮಗೆ ಒಂದು ಸಲಾಡ್ ರೆಸಿಪಿ ಹೇಳ್ಕೊಡ್ತೀನಿ. ಹೈ ಪ್ರೋಟೀನ್ ಸಲಾಡ್ ಅಂತಲೇ ಹೇಳ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬೌಲ್ ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳನ್ನ ಒಂದು 2-3 ಟೈಮು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹೆಸರು ಕಾಳನ್ನ ವಾಶ್ ಮಾಡಿಕೊಂಡು ಅದು ಕಾಳುಗಳೆಲ್ಲ ಮುಳುಗೋ ಅಷ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಒಂದು 3 to 4 ಅವರ್ಸು ಹೆಸರು ಕಾಳನ್ನ ನೆನೆಸ್ಕೋಬೇಕಾಗುತ್ತೆ. ನೆನೆಸಿದ್ದಾದ್ಮೇಲೆ ಹೆಸರು ಕಾಳನ್ನ ಫುಲ್ಲು ನೀರಿಲ್ದಂಗೆ ಬಸ್ಕೋಬೇಕು. ನೀರಿಲ್ದಂಗೆ ಸ್ವಲ್ಪನೂ ಬಸ್ಕೊಂಡು ಅದೇ ಪಾತ್ರೆಯಲ್ಲೇ ಮುಚ್ಚಿಟ್ರೆ, ಒಂದು ದಿನ ಮುಚ್ಚಿಟ್ರೆ ನಮಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಹೆಸರು ಕಾಳು ಮಾತ್ರನೇ ಒಂದು ದಿನಕ್ಕೆ ಮೊಳಕೆ ಬರುತ್ತೆ, ಬೇರೆ ಎಲ್ಲ 1-2 ದಿನ ತಗೊಳುತ್ತೆ. ಈಗ ಒಂದು ಬೌಲ್ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು, ಮೊಳಕೆ ಬಂದಿರೋದು. ಆ ಒಂದು ಬೌಲ್ ಹೆಸರು ಕಾಳಿಗೆ ನಾನು ಒಂದು ಅರ್ಧ ಬೌಲಷ್ಟು ದಾಳಿಂಬೆ ಕಾಳು ಮತ್ತು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಬೌಲ್ ಆಗೋಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ನೀವು ಅದನ್ನು ಡಬಲ್ ಮಾಡ್ಕೋಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮತ್ತು ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮಕ್ಕಳಿಗೆ ತಿನ್ನಬೇಕಂದ್ರೆ ಬಾಯಲ್ಲಿ ಸಿಕ್ಕಿದ್ರೆ ಮಕ್ಕಳು ಇಷ್ಟಪಡಲ್ಲ. ಸೊ ಹಂಗಾಗಿ ನಾನೊಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೊಂದು ಒಳ್ಳೆ ಹೆಲ್ತಿ ಹೈ ಪ್ರೋಟೀನ್ ಇರೋ ಸಲಾಡ್ ರೆಡಿ ಆಗುತ್ತೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ದಾಳಿಂಬೆ ಕಾಳೆಲ್ಲ ಹಾಕಿರೋದ್ರಿಂದ ಅದು ಬಾಯಿಗೆ ತಿನ್ನಬೇಕಾದ್ರೆ ಸಿಗುತ್ತಲ್ಲ, ತುಂಬಾ ಟೇಸ್ಟ್ ಕೊಡುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಒಂದು ಒಳ್ಳೆ ಸಲಾಡ್ ಅಂತಲೇ ಹೇಳ್ಬೋದು. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.